ಮರುಸಿಂಚನ 7ನೇ ತರಗತಿ ಅಧ್ಯಾಯ 3 ಚಿತ್ರ ನೋಡು ಕತೆ ಹೇಳು. ಚಟುವಟಿಕೆ 1 ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಮಾದರಿಯಂತೆ ಪ್ರತಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಪದಗಳನ್ನು ಹೇಳುತ್ತಾ ಬರೆಯಿರಿ. ಮೊದಲನೇ ಚಿತ್ರದಲ್ಲಿ ನಾವು ಹಣ್ಣುಗಳು, ಚೀಲ, ಮಕ್ಕಳು, ತಕ್ಕಡಿ, ಜನರು, ಹೂವಿನ ಹಾರ, ಮರಗಳನ್ನು ಕಾಣಬಹುದು. ಎರಡನೇ ಚಿತ್ರದಲ್ಲಿ ಮಕ್ಕಳು, ವಿದ್ಯಾರ್ಥಿಗಳು, ಪುಸ್ತಕ, ಕಪ್ಪು ಹಲಗೆ, ಬಳಪ, ಡೆಸ್ಕ್ಗಳು, ಟೇಬಲ್, ತರಗತಿ ಇಂತಹ ವಸ್ತುಗಳನ್ನು ಎರಡನೇ ಚಿತ್ರದಲ್ಲಿ ನಾವು ನೋಡುತ್ತೇವೆ. ಕೊಟ್ಟಿರುವ ಚಿತ್ರಗಳಲ್ಲಿ ಕಾಣುತ್ತಿರುವ ವ್ಯಕ್ತಿಗಳು ಮಾಡುತ್ತಿರುವ ವೃತ್ತಿಯನ್ನು ಗಮನಿಸುತ್ತಾ ಹೂವಿನ ದಳದಲ್ಲಿರುವ ಹೆಸರಿಗೆ ಗೆರೆ ಎಳೆದು ಹೊಂದಿಸಿರಿ ಮತ್ತು ಹೂವಿನ ಚಿತ್ರಕ್ಕೆ ಬಣ್ಣ ತುಂಬಿರಿ. ಮೊದಲನೇ ಚಿತ್ರದಲ್ಲಿ ಬಡಗಿ, ಎರಡನೇ ಚಿತ್ರದಲ್ಲಿ ಕುಂಬಾರ, ಮೂರನೇ ಚಿತ್ರದಲ್ಲಿ ಕಮ್ಮಾರ, ನಾಲ್ಕನೇ ಚಿತ್ರದಲ್ಲಿ ವೈದ್ಯ ಹಾಗೂ ಕೊನೆಯ ಚಿತ್ರದಲ್ಲಿ ರೈತ. ಸರಿಯಾದ ಚಿತ್ರಕ್ಕೆ ಸರಿಯಾದ ಪದವನ್ನು ಹೊಂದಿಸಿ ಬರೆಯಿರಿ. ಚಟುವಟಿಕೆ 3 ಕೊಟ್ಟಿರುವ ಕಥಾ ಸರಣಿ ಚಿತ್ರಗಳನ್ನು ಗಮನಿಸಿ ಅನುಕ್ರಮವಾಗಿ ಜೋಡಿಸುತ್ತಾ ಕತೆ ಹೇಳಿರಿ ಹಾಗೂ ಕಥೆಗೊಂದು ಶೀರ್ಷಿಕೆ ಹೇಳಿರಿ. ಕಥೆಯ ಶೀರ್ಷಿಕೆ ಜಾಣ ಜಿಂಕೆ. ಸರಣಿ 4 ಮತ್ತು 3, ಸರಣಿ 2 ಮತ್ತು 5, ಸರಣಿ 6 ಮತ್ತು 1. ಮೇಲಿನ ಚಿತ್ರದಲ್ಲಿನ ಕಥೆಯನ್ನು ಅನುಕ್ರಮವಾಗಿ ಜೋಡಿಸಿ ನಂತರ ಆ ಕೆಳಗೆ ಕಥೆಯನ್ನು ಬರೆಯಿರಿ. ಉತ್ತರ: ಜಿಂಕೆಯೊಂದು ನದಿಯ ಬಳಿ ಬಂದಿತ್ತು. ಜಿಂಕೆ ನದಿ ದಾಟುವುದು ಹೇಗೆ ಎಂದು ಯೋಚಿಸಿತು. ಮೊಸಳೆಗಳನ್ನು ನದಿ ದಾಟಿಸಲು ಕೇಳಿತು. ಮೊಸಳೆಗಳು ಸಾಲಾಗಿ ಬಂದವು. ಜಿಂಕೆ ಮೊಸಳೆಗಳ ಮೇಲೆ ನಡೆಯಿತು. ಕೊನೆಗೆ ಮೊಸಳೆ ಮೇಲೆ ಬಂದ ತಕ್ಷಣ ಜಿಂಕೆ ದಡಕ್ಕೆ ಜಿಗಿದು. ಜಿಂಕೆ ಕೊನೆಯೂ ಮೊಸಳೆ ಬಾಯಿಗೆ ಸಿಗಲಿಲ್ಲ. ಮೇಲಿನ ಕಥೆಯಲ್ಲಿ ಇರುವ ಒತ್ತಕ್ಷರವಿರುವ ಪದಗಳನ್ನು ಪಟ್ಟಿ ಮಾಡಿ ಬರೆಯಿರಿ. ಒತ್ತಕ್ಷರ ಪದಗಳೆಂದರೆ ತಕ್ಷಣ, ಸಿಗಲಿಲ್ಲ, ದಡಕ್ಕೆ, ಮೊಸಳೆಗಳನ್ನು. ಅಧ್ಯಾಯ 4 ಒತ್ತು ಪದ. ಚಟುವಟಿಕೆ 1 ಕೊಟ್ಟಿರುವ ಪ್ರಕೃತಿ ಗೀತೆಯನ್ನು ಶಿಕ್ಷಕರ ಸಹಾಯದಿಂದ ರಾಗಬದ್ಧವಾಗಿ ಹಾಡಿರಿ. ಈ ಮೇಲಿನ ಪ್ರಕೃತಿ ಗೀತೆಯಲ್ಲಿರುವ ಒತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿ ಬರೆಯಿರಿ. ಪೃಥ್ವಿ, ರಮ್ಯ, ಅಪ್ಪಿದಲ್ಲಿ, ಪ್ರಭಾಮಯನು, ಅಲ್ಲಿ, ಇಲ್ಲಿ, ಹೊನ್ನ, ರನ್ನ, ಹುಲ್ಲು, ಹಚ್ಚ ಹಸಿರು, ಹಕ್ಕಿ, ಎತ್ತು, ಎಮ್ಮೆ, ಚಿತ್ರಗಳು, ದಿನ್ನಿ, ದಿಬ್ಬ, ಮಧುರ, ಚೆನ್ನ. ಈ ಮೇಲೆ ಪಟ್ಟಿ ಮಾಡಿರುವ ಒತ್ತಕ್ಷರ ಪದಗಳನ್ನು ಕೆಳಗಿನ ಪದಗಳ ಜೊತೆ ಬರೆಯಿರಿ. ಒತ್ತಕ್ಷರ ಪದಗಳು. ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರ ಪದಗಳನ್ನು ಸಜಾತಿಯ ಒತ್ತಕ್ಷರ ಎನ್ನುವರು. ಅಪ್ಪಿದಲ್ಲಿ, ಅಲ್ಲಿ, ಇಲ್ಲಿ, ಹೊನ್ನ, ರನ್ನ, ಹುಲ್ಲು, ಹಚ್ಚ ಹಸಿರು ಇದು ಸಜಾತಿಯ ಒತ್ತಕ್ಷರಗಳು. ಒಂದು ವ್ಯಂಜನಕ್ಕೆ ಬೇರೆ ಒತ್ತಕ್ಷರ ಪದವಿರುವುದಕ್ಕೆ ವಿಜಾತಿಯ ಒತ್ತಕ್ಷರ ಎನ್ನುವರು. ಪೃಥ್ವಿ, ರಮ್ಯ, ಪ್ರಭಾಮಯನು. ಚಟುವಟಿಕೆ ಗದ್ಯಭಾಗ ಓದಿದ ನಂತರ ಮೊದಲನೇ ಪ್ರಶ್ನೆಗೆ ಪ್ರವಾಸಿಗನು ರಾಮಕೃಷ್ಣರಿಗೆ ಹಾಕಿದ ಸವಾಲು ಏನು? ಉತ್ತರ: ಪ್ರವಾಸಿಗನು ರಾಮಕೃಷ್ಣರಿಗೆ ನೀವು ನನ್ನ ಹಾಗೆ ನೀರಿನ ಮೇಲೆ ನಡೆದು ತೋರಿಸಬಲ್ಲಿರಾ ಎಂದು ಸವಾಲು ಹಾಕಿದ. ಎರಡನೇ ಪ್ರಶ್ನೆಯಲ್ಲಿ ಈ ಕಥೆಯಲ್ಲಿ ಬರುವ ಪಾತ್ರಗಳನ್ನು ಹೆಸರಿಸಿ. ಉತ್ತರ: ರಾಮಕೃಷ್ಣ ಪರಮಹಂಸ, ಶಿಷ್ಯೆ, ಪ್ರವಾಸಿಗ ಮತ್ತು ಅಂಬಿಗ ಈ 3 ಪಾತ್ರಗಳು ಈ ಒಂದು ಕಥೆಯಲ್ಲಿ ಬರುತ್ತದೆ. ಈ ಕಥೆಯಿಂದ ತಿಳಿದು ಬರುವ ನೀತಿ ಏನು? ಉತ್ತರ: ಉಪಯೋಗಕ್ಕೆ ಬಾರದ ವಿದ್ಯಾ ಜ್ಞಾನ ಎಂದಿಗೂ ಅದು ವ್ಯರ್ಥ ಎಂಬುದಾಗಿ ಈ ಕಥೆಯಿಂದ ಬರುವ ನೀತಿಯಾಗಿದೆ. ಅಧ್ಯಾಯ 5 ಓದಿ ತಿಳಿ, ತಿಳಿದು ಬರೆ. ಈ ಕೆಳಗಿನ ಪದಗಳಲ್ಲಿ ಅದಲು ಬದಲಾದ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರೆಯಿರಿ. ಮೊದಲನೇ ಪದ ನಾಗರಿಕತೆ, ಸ್ವಾತಂತ್ರ್ಯ, ಪರಿಸರ, ವಿದ್ಯಾರ್ಥಿ, ಸಂಸ್ಕೃತಿ, ವಿಜ್ಞಾನಿ, ಸಂಗೀತ, ಪ್ರಕೃತಿ, ಆರೋಗ್ಯ, ಶಿಕ್ಷಣ. ಸರಿಯಾದ ವಾಕ್ಯ ರಚಿಸಿ. ನವಿಲು ರಾಷ್ಟ್ರಪಕ್ಷಿ ಭಾರತದ. ಉತ್ತರ: ಭಾರತದ ರಾಷ್ಟ್ರಪಕ್ಷಿ ನವಿಲು. ಎರಡನೇ ಪ್ರಶ್ನೆ ಬಸವಣ್ಣನವರು ವಚನ ಪ್ರಮುಖರ ಸಾಹಿತ್ಯದಲ್ಲಿ. ಉತ್ತರ: ಬಸವಣ್ಣನವರು ವಚನ ಸಾಹಿತ್ಯದಲ್ಲಿ ಪ್ರಮುಖರು. ಮೂರನೇ ಪ್ರಶ್ನೆ ಭಾಷೆಯು 2000 ಇತಿಹಾಸ ಕನ್ನಡ ವರ್ಷಗಳ ಹೊಂದಿದೆ. ಉತ್ತರ: ಕನ್ನಡ ಭಾಷೆಯು 2000 ವರ್ಷಗಳ ಇತಿಹಾಸ ಹೊಂದಿದೆ. ನಾಲ್ಕನೇ ಪ್ರಶ್ನೆ ನಮ್ಮ ನಾಡು ಕರ್ನಾಟಕ. ಉತ್ತರ: ನಮ್ಮ ನಾಡು ಕರ್ನಾಟಕ. ಐದನೇ ಪ್ರಶ್ನೆ ರಾಜ್ಯದ ಯಕ್ಷಗಾನ ನಮ್ಮ ಕಲೆ. ಉತ್ತರ: ನಮ್ಮ ರಾಜ್ಯದ ಕಲೆ ಯಕ್ಷಗಾನ. ಆರನೇ ಪ್ರಶ್ನೆ ಸಂಗೀತದಲ್ಲಿ ಮತ್ತು ಕಲೆ ಪ್ರತಿಫಲಿಸುತ್ತದೆ ಸಾಹಿತ್ಯ. ಉತ್ತರ: ಕಲೆ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಪ್ರತಿಫಲಿಸುತ್ತದೆ.
7ನೇ ಪ್ರಶ್ನೆ ಪರಿಸರ ನಾಶವಾಗುತ್ತದೆ ನಗರೀಕರಣದಿಂದ. ಉತ್ತರ ನಗರೀಕರಣದಿಂದ ಪರಿಸರ ನಾಶವಾಗುತ್ತಿದೆ. 8ನೇ ಪ್ರಶ್ನೆ ವಾಯು ಮಾಲಿನ್ಯದಿಂದ ಹದಗೆಡುತ್ತಿದೆ ಆರೋಗ್ಯ. ಉತ್ತರ ವಾಯು ಮಾಲಿನ್ಯದಿಂದ ಆರೋಗ್ಯ ಹದಗೆಡುತ್ತಿದೆ. ರಾಷ್ಟ್ರಗೀತೆ ದೇಶದ ಜನಗಣಮನ. ನಮ್ಮ ದೇಶದ ರಾಷ್ಟ್ರಗೀತೆ ಜನಗಣಮನ. ಕುವೆಂಪು ರಾಷ್ಟ್ರಕವಿ ಕನ್ನಡದ 2ನೇಯ. ಉತ್ತರ ಕುವೆಂಪು ಕನ್ನಡದ 2ನೇಯ ರಾಷ್ಟ್ರಕವಿ. ಶಿಕ್ಷಕರ ಸಹಾಯದೊಂದಿಗೆ ಕೆಳಗಿನ ಪದಗಳಿಗೆ ಶಬ್ದಕೋಶವನ್ನು ಬಳಸಿ ಅರ್ಥವನ್ನು ಬರೆಯಿರಿ. ಅನ್ಯೋನ್ಯ. ಉತ್ತರ ಪರಸ್ಪರ ಪ್ರೀತಿ, ಒಬ್ಬರಿಗೊಬ್ಬರು. ಸಾರ್ವಭೌಮತ್ವ. ಉತ್ತರ ಒಂದು ಭೌಗೋಳಿಕ ಪ್ರದೇಶದ ಮೇಲೆ ಸ್ವತಂತ್ರ. ಅನುಕರಣೀಯ. ಉತ್ತರ ಅಭಿನಯ ಮಾಡಿದಂತೆ ಮಾಡುವುದು. 4ನೇ ಪ್ರಶ್ನೆ ವಿಶ್ಲೇಷಣಾತ್ಮಕ. ಉತ್ತರ ವಿಂಗಡಿಸುವಿಕೆ, ವಿಭಜನೆ. 5ನೇ ಪ್ರಶ್ನೆ ಸಮಕಾಲೀನ. ಒಂದೇ ಕಾಲದ ಏಕಕಾಲ. 6ನೇ ಪ್ರಶ್ನೆ ಪ್ರತಿಭಟನೆ, ವಿರೋಧಿಸುವಿಕೆ, ಎದುರಿಸುವಿಕೆ. 7ನೇ ಪ್ರಶ್ನೆ ಪರಿಣಾಮಕಾರಿ, ಫಲಿತಾಂಶ, ಕಾರ್ಯಫಲ. 8ನೇ ಪ್ರಶ್ನೆ ಅಂತರ್ಗತ, ಒಳಗಿನ, ಗುಪ್ತ ಅಥವಾ ಒಳಗಿನ. 9ನೇ ಪ್ರಶ್ನೆ ಸಾಮರಸ್ಯ, ಹೊಂದಾಣಿಕೆ ಹಾಗೂ ಭಾವೈಕ್ಯತೆ. ಪ್ರತಿನಿಧಿಸುವ. ಚಟುವಟಿಕೆ 4 ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಮಾದರಿಯಂತೆ ನಕಲು ಮಾಡಿ ಬರೆಯಿರಿ. ಶಿಕ್ಷಣವೆಂಬುದು ಎಲ್ಲ ವೇಳೆಯಲ್ಲಿಯೂ ನಮ್ಮೊಂದಿಗಿರುವ ಒಂದು ಆಯುಧ. ಮೇಲೆ ಕೊಟ್ಟಿರುವ ಸೆಂಟೆನ್ಸ್ನ ಹಾಗೆ ಆಸ್ ಇಟ್ ಈಸ್ ಹಾಗೆ ಬರೆಯಿರಿ, ಏನು ಚೇಂಜಸ್ ಮಾಡಬೇಡಿ. ಚಟುವಟಿಕೆ 4ರಲ್ಲಿ 4 ಕ್ವಶನ್ಸ್ ಹೇಗಿದೆಯೋ ಹಾಗೆ ಬರೆಯಿರಿ, ಇಲ್ಲಿ ಏನು ಚೇಂಜಸ್ ಮಾಡಬೇಡಿ. ಅಧ್ಯಾಯ 6 ಓದು ಚರ್ಚಿಸು. ಚಟುವಟಿಕೆ 1 ಕೆಳಗಿನ ಅಪಠಿತ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಪ್ಲಾಸ್ಟಿಕ್ ಬಳಕೆ ಅವಶ್ಯಕತೆ ಏನು? ಉತ್ತರ ಪ್ಲಾಸ್ಟಿಕ್ ತನ್ನ ದೀರ್ಘಾಯುಷ್ಯ, ಕಡಿಮೆ ಬೆಲೆಯ ಕಾರಣದಿಂದ ಪ್ಲಾಸ್ಟಿಕ್ ಬಳಕೆ ಅವಶ್ಯಕತೆ ಆಗಿದೆ. 2ನೇ ಪ್ರಶ್ನೆ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳೇನು? ಉತ್ತರ ಪ್ಲಾಸ್ಟಿಕ್ ಪ್ರಾಣಿಗಳ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ಮತ್ತು ಮಣ್ಣಿನ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. 3ನೇ ಪ್ರಶ್ನೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿತಗೊಳಿಸಲು ಇರುವ ಮಾರ್ಗಗಳೇನು? ಉತ್ತರ ಪ್ಲಾಸ್ಟಿಕ್ ಅನ್ನು ಪುನರ್ವಿನಿಯೋಗ ಮಾಡುವುದು, ಪ್ಲಾಸ್ಟಿಕ್ ಬದಲಿಗೆ ಕಾಗದ, ಬಾಳೆ ಎಲೆ, ಜೂಟ್ ಮುಂತಾದ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸುವುದಾಗಿದೆ. ಅದು ಸಿಹಿ ಅಂತಿದೆ, ಅದನ್ನ ಸ್ನೇಹಿ ಅಂತ ಬರೀರಿ. ಈ ಒಂದು ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ ಭಾರತ ಸಂವಿಧಾನವು ಮಕ್ಕಳಿಗೆ ಏನನ್ನು ನೀಡಿದೆ? ಉತ್ತರ ಭಾರತ ಸಂವಿಧಾನವು ಮಕ್ಕಳಿಗೆ ಹಕ್ಕುಗಳನ್ನು ನೀಡಿದೆ. 2ನೇ ಪ್ರಶ್ನೆ ಮಕ್ಕಳು ಹಕ್ಕುಗಳ ಬಗ್ಗೆ ಚರ್ಚಿಸಿ ಪಟ್ಟಿ ಮಾಡಿ ಬರೆಯಿರಿ. ಉತ್ತರ ಮಕ್ಕಳ ಹಕ್ಕುಗಳು 6. ಅವುಗಳೆಂದರೆ ಶಿಕ್ಷಣದ ಹಕ್ಕು, ಆರೋಗ್ಯದ ಹಕ್ಕು, ಆಟದ ಹಕ್ಕು, ಸಮಾನತೆ ಹಕ್ಕು, ಸ್ವಂತ ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕು, ಹಿಂಸೆ ಶೋಷಣೆಯಿಂದ ರಕ್ಷಣೆಯ ಹಕ್ಕು. ಶಿಕ್ಷಣದ ಹಕ್ಕಿನ ವಿಶೇಷತೆ ಏನು? ಪ್ರತಿ ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವ ಹಕ್ಕಿದೆ ಎಂಬುದು ಶಿಕ್ಷಣದ ಹಕ್ಕಿನ ವಿಶೇಷತೆಯಾಗಿದೆ. ಪ್ರಶ್ನೆ ಸಂಖ್ಯೆ 4 ರಕ್ಷಣೆ ಹಕ್ಕಿನ ವಿಶೇಷತೆ ಏನು? ಉತ್ತರ ಯಾವುದೇ ರೀತಿ ಹಿಂಸೆ, ಶೋಷಣೆ, ಬಾಲಕಾರ್ಮಿಕ ಪದ್ಧತಿ ಅಥವಾ ಮಾನವ ವ್ಯಾಪಾರದಿಂದ ಮಕ್ಕಳನ್ನು ರಕ್ಷಿಸಬೇಕು ಎಂಬುದು ರಕ್ಷಣೆ ಹಕ್ಕಿನ ವಿಶೇಷತೆಯಾಗಿದೆ. ಚಟುವಟಿಕೆ 3 ಕೆಳಗಿನ ಪದ್ಯವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಆಲೋಚಿಸಿ ಉತ್ತರವನ್ನು ಬರೆಯಿರಿ. ಪುಟ್ಟ ಹಕ್ಕಿ ಎಲ್ಲಿ ಗೂಡು ಕಟ್ಟಿತು? ಪುಟ್ಟ ಹಕ್ಕಿ ಮರದ ಮೇಲೆ ಗೂಡು ಕಟ್ಟಿತು. ಮೊದಲನೇ ಪ್ರಶ್ನೆಯು ಕೂಡ ಪುಟ್ಟ ಹಕ್ಕಿ ಮರದ ಮೇಲೆ ಗೂಡು ಕಟ್ಟಿತು. 2ನೇ ಪ್ರಶ್ನೆಯು ಕೂಡ ಪುಟ್ಟ ಹಕ್ಕಿ ಮರದ ಮೇಲೆ ಗೂಡು ಕಟ್ಟಿತು. ಹಕ್ಕಿಯು ಏಕೆ ಹೊರಗೆ ಹೋಯಿತು? ಹೊಟ್ಟೆ ತುಂಬಿಕೊಳ್ಳಲೆಂದು ಹಕ್ಕಿಯು ಹೊರಗೆ ಹೋಯಿತು. ಹಕ್ಕಿಯು ಯಾವಾಗ ಗೂಡಿಗೆ ಹಿಂದಿರುಗಿತು? ಉತ್ತರ ಹಕ್ಕಿಯು ಸಂಜೆ ಗೂಡಿಗೆ ಹಿಂದಿರುಗಿತು. 4ನೇ ಪ್ರಶ್ನೆ ಹಕ್ಕಿ ಗೂಡಿಗೆ ಬಂದಾಗ ಏನಾಯಿತು? ಉತ್ತರ ಹಕ್ಕಿ ಗೂಡಿಗೆ ಬಂದಾಗ ಮರದ ಮೇಲೆ ಇದ್ದ ತನ್ನ ಗೂಡು ನಾಶವಾಗಿತ್ತು.